ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿಯನ್ನು ಉಪಯೋಗಿಸ್ಕೊಂಡು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ನಮ್ಮ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಹೇಳಿರೋದು. ಈ ರೆಸಿಪಿನ ವಾರಕ್ಕೆ ಒಂದೆರಡು ಸಲ ಅವರೇನೆ ಮಾಡಿಬಿಟ್ಟು ಸೇವನೆ ಮಾಡ್ತಾರಂತೆ. ತುಂಬ ಹೆಲ್ತಿಯಾದ ಫುಡ್ ಅಂತಲೇ ಹೇಳಿದ್ದಾರೆ. ನಮ್ಮ PM ಅವರು ಈ ರೀತಿ ನುಗ್ಗೆಕಾಯಿನ ಉಪಯೋಗಿಸ್ಕೊಂಡು ನಾನು ನುಗ್ಗೆಕಾಯಿ ಪರೋಟನ ಮಾಡಿಬಿಟ್ಟು ಸೇವನೆ ಮಾಡ್ತೀನಿ ಅಂತ ಹೇಳಾದಮೇಲೆ ನಾನು ಸಹ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಸಾಫ್ಟಾಗಿರುತ್ತೆ ಪರೋಟ ಎಲ್ಲನ. ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಈ ವಿಡಿಯೋನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ನುಗ್ಗೆಕಾಯಿ ಪರೋಟ ಅಥವಾ ನುಗ್ಗೆಕಾಯಿ ಚಪಾತಿ ಮಾಡೋದಕ್ಕೆ ಒಂದು 4-5 ನುಗ್ಗೆಕಾಯಿನ ತೊಗೊಂಡು ಸಣ್ಣದಾಗಿ ನೋಡಿ ಹೀಗೆ ಒಂದು 3 ಇಂಚು ಉದ್ದದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ನುಗ್ಗೆಕಾಯಿ ಎಳೆದಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ, ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಬೀಜ ಎಲ್ಲ ಬಲ್ತಿರೋದಾದರೆ ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ನುಗ್ಗೆಕಾಯಿ ಪರೋಟ ಮಾಡಿಬಿಟ್ಟು ತಿನ್ನಬೇಕು ಅನ್ನಿಸ್ದಾಗ ಆದಷ್ಟು ಎಳೆ ನುಗ್ಗೆಕಾಯಿನ ತೊಗೊಂಡು ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಅದರೊಳಗಿರೋ ಜ್ಯೂಸ್ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಇಲ್ಲಾಂದರೆ ಬಲ್ತಿದ್ರೆ ಬೀಜ ಇದ್ದರೆ ಅದರ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳೋದಿಲ್ಲ. ಒಂದು 5-6 ನಿಮಿಷ ನಾನು ನುಗ್ಗೆಕಾಯಿನ ಬೇಯಿಸ್ಕೊಂಡಾದಮೇಲೆ ನಾನು ಈ ರೀತಿ ಎಲ್ಲನ ಅದರ ರಸ ಎಲ್ಲ ತಗೊತಾ ಇದ್ದೀನಿ. ನಾವು ಆಲೂಗೆಡ್ಡೆ ಪಲ್ಯ ಮಾಡಬೇಕಾದ್ರೆ, ಚೂರು ಮಾಡಬೇಕಾದ್ರೆ ನಾವು ಆಲೂಗೆಡ್ಡೆ ಬೇಯಿಸಾದ್ಮೇಲೆ ಇದೇ ರೀತಿ ಮಾಡಿದ್ರೆ ಅದು ಚೂರು ಆಗುತ್ತಲ್ಲ, ಹಾಗೆ ಇದ್ರ ರಸನೂ ನಾನು ನುಗ್ಗೆಕಾಯಿ ರಸನೂ ಇದೇ ರೀತಿ ತಗೊತಾ ಇದ್ದೀನಿ. ನೋಡಿ, ಈಗೆಲ್ಲನ ಚೆನ್ನಾಗಿ ರಸ ಎಲ್ಲ ತಕ್ಕೊಬೇಕಾಗುತ್ತೆ. ನಮಗೆ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಬೇಕು ಅಂತಂದರೆ ಆದಷ್ಟು ಎಳೆ ನುಗ್ಗೆಕಾಯಿನ ನಾವು ತೊಗೊಂಬರೋದ್ರಿಂದ ಚೆನ್ನಾಗಿ ಜ್ಯೂಸ್ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಹೀಗೆ ಬೆಂದಾದಮೇಲೆ ನಾನು ಈ ರೀತಿ ಎಲ್ಲನ ಇದು ಆರಾದಮೇಲೆ ಚೆನ್ನಾಗಿ ಜ್ಯೂಸ್ ಎಲ್ಲ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಅದರೊಳಗಿರೋ ರಸ ಎಲ್ಲ ತಗೊತಾ ಇದ್ದೀನಿ. ನೋಡಿ ಇಷ್ಟು ರಸ ಬಂದಿದೆ. ಅದರ ನೀರನ್ನು ಸಹ ವೇಸ್ಟ್ ಮಾಡಬಾರ್ದು. ಅದನ್ನು ಸಹ ನಾವು ಚಪಾತಿನ ಕಲಿಸ್ತೀವಲ್ಲ ಅದಕ್ಕೆ ಸೇರಿಸ್ಕೊಬೇಕಾಗುತ್ತೆ. ನಾನು ಇಲ್ಲಿ ಒಂದು 4-5 ಚಪಾತಿನ ಅಥವಾ ಪರೋಟನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ನುಗ್ಗೆಕಾಯಿ ರಸ ಸೇರಿಸಾದ್ಮೇಲೆ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಅರಿಶಿಣನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಚಪಾತಿ ಅಥವಾ ಪರೋಟ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈ ಹಿಟ್ಟನ್ನು ಸಹ ನಾವು ಚಪಾತಿನ ಹೇಗೆ ಕಲಿಸ್ತೀವೋ ಅದೇ ರೀತಿ ಕಲಿಸ್ಕೊಬೇಕಾಗುತ್ತೆ. ನಾವು ಚಪಾತಿ ಕಲಿಸ್ಕೊಬೇಕಾದ್ರೆ ನೀರು ಹಾಕ್ಕೊತೀವಿ, ಆದರೆ ಇದನ್ನು ಕಲಿಸ್ಕೊಬೇಕಾದ್ರೆ ನುಗ್ಗೆಕಾಯಿ ಬೇಯಿಸಿರೋ ನೀರಿರುತ್ತಲ್ಲ ಅದನ್ನೇ ಹಾಕ್ಬಿಟ್ಟು ಕಲಿಸ್ಕೊಬೇಕಾಗುತ್ತೆ. ನಾವು ಎಷ್ಟು ಚಪಾತಿ ಮಾಡ್ತೀವೋ ಅದ್ರ ಮೇಲೆ ನಾವು ನುಗ್ಗೆಕಾಯಿನ ಬೇಯಿಸ್ಕೊಬೇಕಾಗುತ್ತೆ. ಇಲ್ಲಿ 4-5 ಚಪಾತಿಗೆ ನಾನು ಒಂದು 4-5 ನುಗ್ಗೆಕಾಯಿನ ಸೇರಿಸ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಹೆಲ್ತಿಯಾದ ಫುಡ್ ಅಂತಲೂ ಹೇಳ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ಗೆಲ್ಲ ಈ ರೀತಿ ನಾವು ಮಾಡಿಕೊಟ್ರೆ ನಾವು ಹೇಳೋದೇ ಬೇಡ, ಖಾಲಿ ಮಾಡ್ಕೊಂಬನ್ನಿ ಅಂತ ತುಂಬ ಚೆನ್ನಾಗಿ ಖಾಲಿ ಮಾಡಿಕೊಂಡು ಖಾಲಿ ಬಾಕ್ಸನ್ನ ತೊಗೊಂಬಂದು ಕೊಡ್ತಾರೆ. ಈಗ ಕೊನೆಯದಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 10 ನಿಮಿಷ ಈ ಹಿಟ್ಟನ್ನು ನೆನೆಯೋದಕ್ಕೆ ಬಿಡ್ತೀನಿ. ನಾವು ಹೇಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊತೀವೋ ಅದೇ ಅಳತೆಯಲ್ಲಿ ಅದೇ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹೆಲ್ತಿಯಾದ ಫುಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ವಾರಕ್ಕೆ ಒಂದು 2-3 ಸಲ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಆರೋಗ್ಯವಾಗಿರ್ತಾರೆ. ಜಾಯಿಂಟ್ ಪೈನ್ಗಳೆಲ್ಲ ಕಡಿಮೆ ಆಗುತ್ತೆ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿನ ತಿನ್ನೋದ್ರಿಂದ. ಕೊನೆಯದಾಗಿ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀನಿ. ಈ ರೀತಿ ಮಾಡಿಬಿಟ್ಟು ನಿಮ್ಮ ಮಕ್ಕಳಿಗೆ ಕೊಟ್ಟು ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ನುಗ್ಗೆಕಾಯಿನ ಹಾಕಿದ್ದೀವಿ ಅಂತ ಹೇಳಿದ್ರೇ ಅವಕ್ಕೆ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಚಪಾತಿನ ಹೇಗೆ ಸುಲಭವಾಗಿ ಅರೆಯೋದು ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಏನಾದರೂ ಮಿಕ್ಸ್ ಮಾಡಿದ್ರೆ ಗೋಧಿ ಹಿಟ್ಟಿಗೆ ತುಂಬ ಸಾಫ್ಟಾಗಿ ಸುಲಭವಾಗಿ ಅರಿಬೋದು. ಅಷ್ಟು ಚೆನ್ನಾಗಿ ಹಿಟ್ಟೆಲ್ಲ ನೆಂದಿರುತ್ತೆ ಮತ್ತು ಬನಿ ಎಲ್ಲ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಹೀಗೆ ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಹರ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಹರ್ಕೊಂಡ್ರೆ ಸಾಕಾಗುತ್ತೆ. ಈಗ ತ್ರಿಕೋನಾಕಾರವಾಗಿ ಚಪಾತಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚಪಾತಿಗೆ ಎಲ್ಲ ಕಡೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈಗ ತ್ರಿಕೋನಾಕಾರವಾಗಿ ನಾವು ಮಡ್ಚ್ಕೊಬೇಕಾಗುತ್ತೆ. ನೋಡಿ, ಹೀಗೆ ಹಾಕ್ಕೊಳೋದ್ರಿಂದ ಚಪಾತಿ 3 ಪದರವಾಗಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ.
ನೋಡಿ ಈಗ ಗೋಧಿ ಹಿಟ್ಟು ಹಾಕ್ಕೊಂಡು ಮೇಲ್ಭಾಗದಲ್ಲಿ ನಾವು ಚಪಾತಿನ ಯಾವ ರೀತಿ ಒಸಿತೀವೋ ಅದೇ ರೀತಿ ಒಸ್ಕೊಬೇಕಾಗುತ್ತೆ. ನಾವು ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಇನ್ನು ಸ್ವಲ್ಪ ದಪ್ಪನಾಗಿ ಒಸ್ಕೊಬೇಕಾಗುತ್ತೆ. ಪರೋಟ ಮಾಡ್ತೀವಲ್ಲ ಆ ಸೈಜಲ್ಲಿ ಇರಬೇಕಾಗುತ್ತೆ. ನೋಡಿ ಹೀಗೆ ಸುತ್ತಲೂ ಒಂದೇ ಸಮನಾಗಿ ಹರ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆರೋಗ್ಯಕರವಾದ ಒಂದು ಫುಡ್ ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಈ ಚಪಾತಿ ಅಥವಾ ಪರೋಟಕ್ಕೆ ಯಾವುದೇ ಪಲ್ಯದ ಅವಶ್ಯಕತೆ ಇರೋದಿಲ್ಲ, ಇಲ್ಲ ಚಟ್ನಿ ಅವಶ್ಯಕತೆಯೂ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಹಾಗೇ ತಿನ್ಬೋದು. ಒಂದು ಸ್ವಲ್ಪ ಮೊಸರಿದ್ರೆ ಸಾಕು, ತುಂಬ ಇಷ್ಟಪಟ್ಬಿಟ್ಟು ತಿನ್ಬೋದು. ಮೊಸರಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ತವ ಕಾದಿದೆ. ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಚಪಾತಿ ಅರ್ದಿರೋದನ್ನ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಮಧ್ಯಮ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ. ಯಾಕೆಂದರೆ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ, ಚಪಾತಿಗಿಂತ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ಚೆನ್ನಾಗಿ ಬೇಯೋದಕ್ಕೆ ಒಳಗಡೆ ಎಲ್ಲ ಬಿಡಬೇಕಾಗುತ್ತೆ. ಅಲ್ಲಿವರೆಗೂ ನಾವು ನೀಟಾಗಿ ಬೇಯಿಸ್ಕೊಬೇಕು. ಈ ರೀತಿ ಚಪಾತಿ ಮಾಡಿಬಿಟ್ಟು ನಾವು ಲಂಚ್ ಬಾಕ್ಸ್ ಕಟ್ಟಿದ್ರೆ ನಾವು ಮಧ್ಯಾಹ್ನದವರೆಗೂ ತುಂಬ ಸಾಫ್ಟಾಗಿ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಚಪಾತಿ ಯಾವುದೇ ಕಾರಣಕ್ಕೂ ಒಣಗಿರೋದಿಲ್ಲ, ಮೆತ್ತಗಾಗಿ ಇರುತ್ತೆ, ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಈಗ ಮೇಲ್ಭಾಗದಲ್ಲಿ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಬೇಕಾಗುತ್ತೆ. ಆದಷ್ಟು ಚಪಾತಿಗೆ ಈ ರೀತಿ ಮಾಡಿದ ಚಪಾತಿಗೆ ಒಂದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ತುಂಬ ಸಾಫ್ಟಾಗಿ ಉಬ್ಬಿ ಬರುತ್ತೆ ಚಪಾತಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ 3 ಪದರನೂ ಸಹ ಈ ಚಪಾತಿಲಿ ನಾವು ನೋಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ದಪ್ಪನಾಗಿರುತ್ತೆ. ನಾವು ಪರೋಟನ ಹೇಗೆ ತಿಂತೀವೋ ಅದೇ ರೀತಿ ಇರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಒಂದೇ ಥರ ಚಪಾತಿ ತಿಂದು ಬೋರ್ ಆಗಿದ್ರೆ ಮಕ್ಕಳಿಗೆ ಅಥವಾ ಮನೆಯವ್ರಿಗೆಲ್ಲನ ನೋಡಿ ಹೀಗೆ ಕಲರ್ಫುಲ್ಲಾಗಿ ಮತ್ತು ಆರೋಗ್ಯಕರವಾದ ಚಪಾತಿನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ರಕ್ತಹೀನತೆಯಿಂದ ಬಳಲುವವರು ಅಂದರೆ ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಇರೋರು ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿನ ತಿಂತಾ ಬಂದರೆ ಹಿಮೋಗ್ಲೋಬಿನ್ ಎಲ್ಲನ ಜಾಸ್ತಿ ಆಗುತ್ತೆ. ಆರೋಗ್ಯಕರವಾದ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರಿಗೆ ಯಾವಾಗಲೂ ಮೈಕೈ ನೋವು ಅಂತಲೇ ಇರ್ತಾರೆ, ಮತ್ತು ಜಾಯಿಂಟ್ ಪೈನ್ ಅಂತಿರ್ತಾರೆ, ಹಿಮೋಗ್ಲೋಬಿನ್ ಕಮ್ಮಿ ಇದೆ ನಮಗೆ ಅಂತಿರ್ತಾರೆ. ಅವರೆಲ್ಲ ನುಗ್ಗೆ ಸೊಪ್ಪು ನುಗ್ಗೆಕಾಯಿನ ತಿನ್ನೋದ್ರಿಂದ ತುಂಬ ಆರೋಗ್ಯನ ಚೆನ್ನಾಗಿ ಇಟ್ಕೊಬೋದು. ಹಿಮೋಗ್ಲೋಬಿನ್ ಎಲ್ಲ ಹೆಚ್ಚಾಗುತ್ತೆ, ಮೈಕೈ ನೋವೆಲ್ಲ ಕಮ್ಮಿ ಆಗುತ್ತೆ, ಮತ್ತು ಜಾಯಿಂಟ್ ಪೈನ್ ಎಲ್ಲ ನಾವು ಕಡಿಮೆ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಪದರವಾದ ಚಪಾತಿನ ತುಂಬ ಈಸಿಯಾಗಿ ಹೇಗೆ ಮನೇಲಿ ಸುಲಭವಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ನೀವಿನ್ನ ಕಲಾ TV ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಹೇಳಿದ ರೆಸಿಪಿನ ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಹಾಗೆ ಮಾಡಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.